ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ನಾನು ಇವತ್ತಿನ ದಿನ ಯಾವ ಒಂದು ಖುಷಿ ವಿಚಾರನ ನಿಮ್ಮ ಹತ್ರ ತಂದಿದ್ದೀನಿ ಅಂತ ಹೇಳೋದಕ್ಕೂ ಮುಂಚೆ, ನಾನು ಹೇಳೋ ಅಂಥ ವಿಚಾರದಿಂದ ನನ್ನ ಸಬ್ಸ್ಕ್ರೈಬರ್ ಕೂಡ ತುಂಬ ಖುಷಿ ಪಡ್ತಾರೆ ಅಂತ ಒಂದು ಆಸೆ ಇದೆ. ಮತ್ತು ಹೊಸದಾಗಿ ಏನು ಸಬ್ಸ್ಕ್ರೈಬರ್ ಆಗೋರ್ಗೂ ಕೂಡ ನಾನೊಂದು ಖುಷಿ ವಿಚಾರನ ಕೊಡ್ತಾ ಇದ್ದೀನಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಟ್ಟು ನಾನು ಒಂದು ವಿಡಿಯೋ ಮಾಡೋಣ, ಅದು ಖುಷಿ ವಿಚಾರ ನಿಮ್ಮೆಲ್ರಿಗೂ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಈ ಹಿಂದೆ 20 ದಿನಗಳ ಹಿಂದೆನೇ ನಾನು ವಿಡಿಯೋ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ನಾನು ಮಾಡೋಕ್ಕಾಗಲಿಲ್ಲ. ಕಾರಣಾಂತರ ಯಾವುದು ಕಾರಣ ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಳೋದಾದರೆ, ನಾನಿಲ್ಲಿ ನನ್ನ ಚಾನಲ್ ಹೆಸರು ಸವಿತಾ ನಿಸು ಯೂಟ್ಯೂಬ್ ಚಾನಲ್ ಅಂತ ಮಾಡಿದ್ದೀನಿ. ಯಾಕೆ ಅಂದರೆ ನಾನು ನಡೆಸ್ಕೊಂಡು ಹೋಗ್ತಾ ಒಂದು ಪ್ಯಾಷನ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು, ಇದೆಯಲ್ಲ ಇವಾಗ ಟ್ರೆಂಡ್ ನಡೀತಾ ಇದೆಯಲ್ಲ, ಖುಷಿ ವಿಚಾರನ ನನಗೆ ಗೊತ್ತಿದ್ದ ಕೆಲವೊಂದು ವಿಷಯಗಳನ್ನ ಹಂಚ್ಕೊಳ್ಳೋಣ, ಮತ್ತು ನನ್ನ ಲೈಫ್ ಸ್ಟೈಲ್ ಹೇಗಿದೆಯೋ ಹಾಗೆ ತೋರಿಸೋಣ. ಅದಕ್ಕೆ ಯಾವುದೇ ಥರದ ಮೇಕಪ್ ಮಾಡೋದು, ಅದಕ್ಕೆ ಇಲ್ಲ ಮಾಡ್ತಾ ಇದ್ದೀನಿ ಅಂತಲೇ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಳ್ಳೋದು, ಅದಕ್ಕೆ ಅಂತಲೇ ಏನೇನೋ ಮಾಡೋದು, ಅದೆಲ್ಲ ಮಾಡ್ದಂಗೆ ನನ್ನ ಹತ್ರ ಏನಿದೆಯೋ ನಾನು ಹೇಗಿದ್ದೀನೋ, ನಾನು ಏನು ಊಟ ಮಾಡ್ತೀನೋ, ನಾನು ಎಲ್ಲಿಗೆ ಹೋಗ್ತೀನೋ, ಇಷ್ಟನ್ನೇ ತಿಳಿಸ್ಬೇಕು. ಅದಕ್ಕೆ ನಾನು ಅದೆಲ್ಲ ಮಾಡೋದಕ್ಕೆ ನನಗೆ ಪೇಷನ್ಸ್ ಇರಲಿಲ್ಲ. ಯಾಕೆ ಅಂದರೆ ನಾನಿರೋವಂಥ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಅದೊಂದು ಫ್ಯಾಷನ್ ಅನ್ನೋ ಥರನ ನಾನು ಇದನ್ನು ಮಾಡಿದ್ದು. ಹಂಗೆ ಅದಕ್ಕೆ ಅಂತಲೇ ನಾನು ಟೈಮ್ ಕೊಡೋಕೆ ನನ್ನ ಹತ್ರ ನಿಜವಾಗ್ಲೂ ಟೈಮೇ ಇರಲಿಲ್ಲ. ಹಂಗೆ ಇರಲಿ, ಇದು ಒಂದು ಹಾಬಿ ಥರ ಒಳ್ಳೇದಲ್ಲ, ಮಾಡೋಣ ಅಂತೇಳಿ ಶುರು ಮಾಡಿದ್ದು. ಅದಕ್ಕೆ ಸಪೋರ್ಟಾಗಿ ನಿಂತವಳು ನನ್ನ ಮಗಳು, ಮೇಯ್ನಾಗಿ ನನ್ನ ಮಗಳು. ಹಂಗಾಗಿ ನಾನು ಅವಳು ಬಂದು ಓದ್ಲು 1-2 ಸರ್ತಿ. ಬಟ್ ಅವಳಿಗೆ ನನ್ನ ಹತ್ರ ಕುಂತು ಪೇಷನ್ಸ್ ಆಗಿ ಮಾತಾಡಿ ಮಾಡೋಕ್ಕೆ ಇರಲಿಲ್ಲ. ಎಲ್ಲ ನಂದು ಏನೆಲ್ಲ ಆಗಿದ್ದು ಯೂಟ್ಯೂಬ್ ಚಾನಲ್ದೆಲ್ಲನೂ ಏನು ಸಮ್ಮರಿ ಎಲ್ಲ ಏನಿದೆಯೋ ಅದೆಲ್ಲ ಆನ್ಲೈನ್ ಮೂಲಕನೇ ಆಗಿದ್ದು. ಹಂಗಾಗಿ ನಾನು ಒಬ್ಬಳೇ ಹೇಳೋದಕ್ಕೂ ಸ್ವಲ್ಪ ಕಷ್ಟ ಆಗಿತ್ತು. ಹಂಗಾಗಿ ಅವಳು ಬರಲಿ ಅಂತೇಳಿ ವೆಯ್ಟ್ ಮಾಡಿ ಇಷ್ಟು 20 ದಿನಗಳ ನಂತರ ನಾನು ಯೂಟ್ಯೂಬ್ಗೆ ನನ್ನ ಒಂದು ಖುಷಿ ಸಮಾಚಾರನ ಹಂಚ್ಕೊಳ್ಳೋಕ್ಕೆ ನಿಧಾನ ಮಾಡಿದೆ ಅನ್ನೋಕ್ಕೆ ಮಗಳು ಬರಬೇಕಾಯಿತು. ಇವಾಗ ಅವಳು ಬಂದಿದ್ದಾಳೆ, ಅವಳೊಟ್ಟಿಗೆ ನಾನು ಏನಾಯಿತು ಎಲ್ಲನೂ ಕೂಡ ಹಂಚ್ಕೊಳ್ತೀನಿ. ನಿಸರ್ಗನ ಇವಾಗ ಬರ್ಮಾಡ್ಕೊಳ್ತಾ ಇದ್ದೀನಿ. ಬಾ ನಿಸರ್ಗ. ಈ ಒಂದು ವಿಷಯಕ್ಕೆ ಮಗಳು ಬರಲಿ, ಯಾಕೆಂದ್ರೆ ಅವಳ ಸಪೋರ್ಟ್ ಜಾಸ್ತಿ ಇದೆ, ನನ್ನ ಫ್ಯಾಮಿಲಿ ಸಪೋರ್ಟೇ ಜಾಸ್ತಿ. ಅದರಲ್ಲೂ ನನಗೆ ಎಂಕರೇಜ್ ಮಾಡಿದವಳು ನನ್ನ ಮಗಳು. ಅಮ್ಮ ಎಂತೆಂಥವ್ರೆಲ್ಲ ಮಾಡ್ತಿದ್ದಾರೆ, ನೋಡೋಕ್ಕೆ ಆಗಲ್ಲ, ಆ ಥರದ್ದೆಲ್ಲ ಮಾಡ್ತಾರೆ ಅಂತ, ನಿನಗೆಲ್ಲನೂ ಮಾಡೋ ಅಂಥ ಒಂದು ಕೆಪಾಸಿಟಿ ಇದೆ ನಿನಗೆ. ಅಡುಗೆ ಏನು ಮಾಡ್ತೀಯಾ, ಅಪ್ಪನ ಬಿಸ್ನೆಸ್ಸನ್ನು ನೋಡ್ಕೊಂತೀಯ, ನಮಗೆಲ್ಲನಿಗೂ ಮಾರ್ಗದರ್ಶನ ಎಲ್ಲ ಕೊಡ್ತೀಯ ಅಂತ. ಅದೊಂದು ಇರಲಿ ಬಿಡು, ಇರಲಿ, ಮಾಡ್ತಾ ಯಾವುದನ್ನು ಸರಿ ಹೋಗಲ್ಲ. ಫಸ್ಟ್ ಮಾಡಬೇಕಾದ್ರೆ ಮಾಡ್ತಾ ನಿನಗೆ ಸೆಟ್ ಆಗುತ್ತದು, ನೋಡೋಣ, ಟ್ರೈ ಮಾಡಮ್ಮ, ಇರಲಿ ಅಂತ ಹೇಳಿ ತುಂಬ ಒತ್ತಾಯ ಮಾಡೋಳು. ಪ್ರೀವಿಯಸ್ 5 years ಬ್ಯಾಕೇನೆ ನನ್ನ ಮಗನೂ ನನಗೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದ ಯೂಟ್ಯೂಬ್ ಚಾನಲಲ್ಲಿ. ಬಟ್ ನಾನು ಅವಾಗ ಆ ಟೈಮಲ್ಲಿ ನನ್ನ ಮೈಂಡ್ ಸೆಟ್ ಆಗಿರಲಿಲ್ಲ. ಹಂಗಾಗಿ ಬೇಡಪ್ಪ, ನನಗೆ ನೋಡೋಣ ಅಂತ ಹಾಗೆ ಅಕೌಂಟ್ ಅದು ಹೋಗ್ಬಿಡ್ತು. ಮಗಳು ಒತ್ತಾಯದಿಂದ ಈ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದೆ. ಅದಕ್ಕೆ ನನ್ನ ಮನೆಯವರು, ನನ್ನ ಮಗ, ನನ್ನ ಹೋಲ್ ಫ್ಯಾಮಿಲಿನೂ ಕೂಡ ತುಂಬ ಎನ್ಕರೇಜ್ ಮಾಡಿ, ನಾನು ಮಾಡೋದಕ್ಕೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತಲೇ ಹೇಳಲಿಲ್ಲ ಅವರು. ಆದ್ರೂ ಒಂದು 5-10 ನಿಮಿಷ ಹೆಚ್ಚು ಕಮ್ಮಿ ಆದರೂ ಸುಧಾರಿಸ್ಕೊಂಡು ಏನೋ ಅವಳು ಖುಷಿ ಪಟ್ಟು ಮಾಡ್ತಾ ಇದ್ದಾಳೆ. ಅವಳು ಖುಷಿಯಾಗಿದ್ದರೆ ನಾವೆಲ್ಲ ಖುಷಿಯಾಗಿರ್ತೀವಿ ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡು ಎಲ್ಲರೂ ನನಗೆ ಎನ್ಕರೇಜ್ ಮಾಡಿದರು, ಸಪೋರ್ಟ್ ಮಾಡಿದರು. ಹಂಗಾಗಿ ನಾನು ಯೂಟ್ಯೂಬಲ್ಲಿ ಇವತ್ತೊಂದು ಸಾಧನೆಯ ಆದಿ ಅಂದರೆ ನನ್ನ ಮಟ್ಟಕ್ಕೆ ಹೇಳೋದಾದರೆ, ಎಂತೆಂಥೋ ಸಾಧನೆ ಮಾಡಿರೋರೆಲ್ಲ ಇದ್ದಾರೆ ಯೂಟ್ಯೂಬ್ ಚಾನಲಲ್ಲಿ. ನಾವೆಲ್ಲ ಒಂದು ತೃಣ ಮಾತ್ರ, ಇನ್ನೂ ಅದು ಸಣ್ಣದಾಗೆ ಇರೋದನ್ನ ನಮಗೆ ಅದು ಅಪ್ರಿಷಿಯೇಟ್. ಇಷ್ಟಕ್ಕೆ ಹೌದಾ, ಹಿಂಗೂ ಇತ್ತ, ನಾವು ಸುಮ್ಮನೆ ಮಾಡಿದ್ದು ಹಿಂಗೆ ಆಯ್ತಲ್ಲ ಅನ್ನೋ ಒಂದು ಖುಷಿನ ನಾನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಏನಪ್ಪ ಅಂತ ಹೇಳಿದರೆ, ನನಗೆ ಯೂಟ್ಯೂಬಿಂದ ಹಣ ಬಂದಿದ್ದು ನಿಧಾನವೇ ಆಯಿತು, ಆದರೂ ಕಾರಣಾಂತರಗಳಿಂದ ಆಯಿತು. ಅದು ಯಾವ ಕಾರಣಗಳು ಅಂತೇಳಿ ನನ್ನ ಮಗಳು ಹೇಳ್ತಾ ಹೋಗ್ತಾಳೆ. ಎಲ್ಲ ಆನ್ಲೈನ್ ಅಲ್ಲ, ಹಂಗಾಗಿ ಅವಳ ಹತ್ರನ ಹೇಳಿಸ್ತಾ ಇದ್ದೀನಿ ನಾನು. ಫಸ್ಟ್ ನೀನು ಸ್ಟಾರ್ಟ್ ಮಾಡಿದ್ದು ಹಿಂಗೆ ಅದೆಲ್ಲ ಹೇಳ್ಕೊಂಡು ಹೋಗು, ನಾನು ಲೇಟರ್ ಹೇಳ್ತೀನಿ ಯಾವ ಥರ ನಮಗೆ ಸ್ಟಕ್ ಆಯಿತು ಮೇಡಮ್ ಅಲ್ಲಿ. ನಾವು ಯೂಟ್ಯೂಬು ಚಾನಲು ಅದೇ ಹೇಳಿದ್ನಲ್ಲ, ಪ್ಯಾಷನ್ ಅಂತೇಳಿ ಶುರು ಮಾಡ್ಕೊಂಡಿದ್ದು. ಅದು ಹೆಂಗಾಯ್ತು ಅಂತ ಹೇಳಿದರೆ, ಎಲ್ಲರಿಗೂ ಹೇಳಿದಾಗ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ನನಗೊಂದು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳೋದು ಜಾಸ್ತಿ ಆಯಿತು. ಸ್ಟಾರ್ಟಿಂಗ್ ಗೊತ್ತಿರಲ್ಲ ಯಾರಿಗೂ, ಯಾಕೆಂದರೆ ನಮಗೆ ಬರ್ತಾ ಇರಲ್ಲ ಸ್ಕ್ರೋಲ್ ಮಾಡಬೇಕಾದ್ರೆ. ಇಷ್ಟು ಅಂತ ಇರುತ್ತೆ, ವಾಚಿಂಗ್ ಅವರ್ ಬೇಕು, ಆಮೇಲೆ ಸಬ್ಸ್ಕ್ರೈಬರ್ಸ್ಗಳು ಬೇಕು, ಇಷ್ಟು ಜನ, 1,000 ಎಷ್ಟು
ಸಬ್ಸ್ಕ್ರೈಬರ್ ಬೇಕು, 4000 ಟು ಅವರು ವಾಚಿಂಗ್ ಅವರ್ಸ್ ಬೇಕು. ಇದೆಲ್ಲ ಕಂಪ್ಲೀಟ್ ಆಗಕ್ಕೆ ನಾವೇ ಅದನ್ನ ಮಾಡ್ಕೋಬೇಕು. ಇದು ಯೂಟ್ಯೂಬ್ ಅಲ್ಲಿ ಲೈಕ್ ಎಂಟ್ರೆನ್ಸ್ ಎಕ್ಸಾಮ್ ತರ. ಎಕ್ಸಾಮ್ ಲೈಕ್ 1000 ಸಬ್ಸ್ಕ್ರೈಬರ್ ಮ್ಯಾಂಡೇಟರಿ ಆಗಿರ್ಬೇಕು, 4000 ವಾಚಿಂಗ್ ಅವರ್ ಆಗಿರ್ಬೇಕು. ಅವಾಗ ಅಷ್ಟೇ ಮಾನಿಟೈಸೇಷನ್. ನಾವು ಅದ್ರೊಳಗೆ ಹೋಗೋದಕ್ಕೆ ಅವಕಾಶ ಯೂಟ್ಯೂಬ್ ಒಳಗೆ. ಯೂಟ್ಯೂಬ್ ಮಾನಿಟೈಸೇಷನ್ ಆಗಬೇಕು ಅಂದ್ರೆ ಇದಂತೂ ಮ್ಯಾಂಡೇಟರಿ. ಸೊ ಇದು ನಮಗೆ 2 months, ವಿತಿನ್ 2 months ಒಳಗಡೆನೆ ಆಯ್ತು. 1000 ಸಬ್ಸ್ಕ್ರೈಬರ್ ಪ್ಲಸ್ 4000 ವಾಚಿಂಗ್ ಅವರ್ ಎರಡು ಕೂಡ ಆಯ್ತು. ಸೊ ಮಾನಿಟೈಸೇಷನ್ ಆಯ್ತು. ಇಷ್ಟಪಟ್ಟು ಸಬ್ಸ್ಕ್ರೈಬರ್ ಆಗೋದಕ್ಕಿಂತ ನಾನು ಕೇಳಿ ಮಾಡಿಸ್ಕೊಂಡಿದ್ದೆ ಜಾಸ್ತಿ ಅವಾಗ. ಯಾಕೆಂದ್ರೆ ಯಾರಿಗೂ ಗೊತ್ತಿರಲ್ಲ, ಕೇಳಿದ್ರೆ ಯಾರಾದ್ರೂ ಕೊಡ್ತಾರೆ, ಬಟ್ ಕೇಳಕ್ ನನಗೆ ಸಂಕೋಚ ಆಗೋದು ಕೆಲವೊಮ್ಮೆ. ಏನಪ್ಪ ಅವಾಗಿನ್ನೂ ಅಷ್ಟೊಂದು ಇರಲಿಲ್ಲ. ಈಗ 6 ತಿಂಗಳಿಂಚೆ ಇದ್ದಂಥ ಏನು ಸ್ಥಿತಿ. ನಾನು ಈಗ ಯಾವಾಗ ಅಂದರೆ 25 ಜನವರಿ 6ಗೆ ನಾನು ಶುರು ಮಾಡಿದ್ದು. ಅವತ್ತಿನ ಯೂಟ್ಯೂಬ್ ಬಗ್ಗೆ ಇಷ್ಟೊಂದೆಲ್ಲ ಯಾರು ಅಷ್ಟೊಂದು ಊಲ್ ಹಚ್ಕೊಂಡಿರಲಿಲ್ಲ, ಒಂದು ಲೈಟಾಗಿ ನಡೀತಾ ಇತ್ತು. ಅವಾಗ ಕೇಳಿದ್ರು, ಹೌದಾ ನೀವು ಯೂಟ್ಯೂಬ್ ಮಾಡ್ತಿದ್ದೀರಾ ಅಂತ ಕ್ಯೂರಿಯಾಸಿಟಿಯಿಂದ ಕೇಳೋರು. ಈಗ 6-7 ತಿಂಗಳಿಂದ ಅಂತ ನೀವು ಯೂಟ್ಯೂಬ್ ಮಾಡ್ತಿದ್ದೀರಾ ಈ ತರ ಬಂತು. ಅವರಿಗೆ ಗೊತ್ತಾಗ್ತಾ ಹೋಗುತ್ತೆ, ಓ ಹೌದಲ್ವಾ ಇವತ್ತು ವಿಡಿಯೋಸ್ ಚೆನ್ನಾಗಿರುತ್ತೆ ಅಂತ ಅವರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾರೆ. ಸ್ಟಾರ್ಟಿಂಗ್ ನಮ್ದು ಇದು ಮ್ಯಾಂಡೇಟ್ರಿ ಮಾಡ್ಲೇಬೇಕು. ಈ ತರ ನಾವೇ ಪ್ರೆಷರ್ ಕೊಟ್ಟು ಎಲ್ಲ ಕೇಳೋದು ಎಲ್ಲ ಮಾಡ್ಕೊಂಡ್ರೆ ನಮಗ್ ತಾನೇ ಬರುತ್ತೆ. ನೆಕ್ಸ್ಟ್ ಕೇಳೋರು ನಿಮ್ದು ಅಡುಗೆ ಚಾನಲ್ ಅಥವಾ ಯಾವ್ದ್ರ ಬಗ್ಗೆ ಮಾಡ್ತಾ ಇದ್ದೀರಾ ಅಂತ ಕೇಳೋರು. ನಾನು ನನ್ನ ಲೈಫ್ ಸ್ಟೈಲು ಹೇಗಿದೆಯೋ ಹಾಗೆ, ನಾನು ಎಲ್ಲೋಗ್ತೀನೋ ಆ ಥರ ತೋರಿಸೋದು. ನಾನು ಕೆಲವೊಂದು ಅಡುಗೆಗಳನ್ನ ಹಳೇ ಅಡುಗೆಗಳೇ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ. ಅದು ವಿಚಾರ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಕೇಳಿ ಕೆಲವರಿಗೆ. ಅದ್ರಾಗೂ ನನ್ನ ಕಸ್ಟಮರೇ ಜಾಸ್ತಿ ಆಗಿದ್ರು, ನಮ್ಮ ಶಾಪ್ ಕಸ್ಟಮರ್ಗೆ ಜಾಸ್ತಿ. ಪಾಪ ಅವ್ರು ನೋಡ್ತಾರೆ ಹೆಂಗೋ, ಅವ್ರ ಫೀಲ್ಡೇ ಬೇರೆ ನನ್ನ ಫೀಲ್ಡೇ ಬೇರೆ. ಆದ್ರೂ ಕೇಳಿದ ತಕ್ಷಣ ಯಾರು ನನ್ನ ಕೈಲೇನೆ ಮೊಬೈಲ್ ಕೊಡೋರು, ಸಬ್ಸ್ಕ್ರಿಪ್ಷನ್ ತಗೊಳ್ರಿ ಅಕ್ಕ, ತಗೊಳ್ರಿ ಮೇಡಮ್ ಅಂತೇಳಿ. ಎಷ್ಟೋ ಸಬ್ಸ್ಕ್ರೈಬ್ ನಾನು ಫುಲ್ ಕವರ್ ಮಾಡಿದ್ದೆಲ್ಲ ಆ ಥರನೇ ಸಬ್ಸ್ಕ್ರೈಬರ್ಗಳನ್ನ. ಆ್ಯಕ್ಚುಲಾಗಿ ಹೇಳ್ಬೇಕು ಅಂತಂದರೆ ಆಯಿತು, ನನಗೆ 1.5-2 ತಿಂಗಳೊಳಗೆ ಫುಲ್ ಕಂಪ್ಲೀಟ್ ಆಯಿತು. ನಂದು ಏನು ಟಾರ್ಗೆಟ್ ಕೊಟ್ಟಿದ್ರು ನಾನು ಯೂಟ್ಯೂಬ್ಗೆ ಎಂಟ್ರಿ ಆಗೋಕ್ಕೆ, ಅದಷ್ಟು ಆಯಿತು. ಬಟ್ ನನಗೆ ಪಿನ್ ಬಂದಿದ್ದು ಇಲ್ಲಿ ಪೋಸ್ಟ್ ಅನ್ನೋರು ತಂದುಕೊಡೋದ್ರಲ್ಲಿ ಸಮಸ್ಯೆ ಮಾಡಿದರು, ಅಥವಾ ಬರೋದ್ರಲ್ಲಿ ಸಮಸ್ಯೆ ಆಯಿತು. 2-3 ತಿಂಗಳು ಸತತವಾಗಿ ನಂದೆಲ್ಲ ಆಗಿದೆ. ಆ್ಯಕ್ಚುಲಾಗಿ ಇದಾಗ್ತಾ ಇದೆ, ಡಾಲರ್ ಕೌಂಟ್ ಆಗ್ತಾ ಇದೆ, ಬಟ್ ನನಗೆ ಪಿನ್ ಬರಲಿಲ್ಲಲ್ಲ ಅನ್ನೋದೊಂದು ತಲೆ ಒಳಗೆ ಭಾಳ ಇತ್ತು. ಬಟ್ ಅದು ಕುತ್ಕೊಂಡು ಮಾಡೋದಕ್ಕೆ ನಂಗೆ ಟೈಮೇ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಮಾನಿಟೈಸೇಷನ್ ಆದ್ಮೇಲೆ ನಮಗೂ ಏನು ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ. ನಾವು ನೋಡ್ಕೊಂಡು ಕಲ್ತಿರೋದು. ನಮಗೆ ಯಾರು ಹೇಳಿ ಈ ಥರ ಆಗಬೇಕು ಹಿಂಗೆ ಅಂತ ಯಾರು ಹೇಳಿಲ್ಲ. ನಾವು ಯೂಟ್ಯೂಬ್ ನೋಡಿ ಇದಾದ್ಮೇಲೆ ಈ ಪ್ರೊಸೆಸ್ ಅಂತ ನಾವು ತಿಳ್ಕೊಂಡು ಮಾಡಿರೋದು. ಹಾಗಾಗಿ ಮಾನಿಟೈಸೇಷನ್ ಆದ್ಮೇಲೆ 1 month ನಮಗೂ ಸ್ವಲ್ಪ ಟ್ರಬಲ್ ಅನಿಸ್ತು. ಏನೇನು ಮಾಡಬೇಕು ನಮಗೆ ಗೊತ್ತಾಗ್ತಿಲ್ಲ ನೀಟಾಗಿ. ಲೈಕ್ ನೋಡಿದ್ರೆ ಗೊತ್ತಾಗ್ತಿಲ್ಲ. ಒಬ್ಬೊಬ್ರು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ, ಬಟ್ ಅವ್ರ ವ್ಯೂಸಿಗೋಸ್ಕರ ಮೇನ್ ಆಗಿ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಅಂತ, ಬಟ್ ಅದಿರಲ್ಲ. ಸೊ ನಾವು ಆ ಥರ ತುಂಬಾ ನೋಡಿ ಟ್ರೈ ಮಾಡಿ ನಮ್ಗೆ ಒಂದು ಕ್ಲಾರಿಫೈ ಆದ್ಮೇಲೆ, ಸೊ 1 month ಆಯ್ತು ಮಾನಿಟೈಸೇಷನ್. 1 month ಆಗಿ ಇದೆಲ್ಲ ಕ್ಲಾರಿಫೈ ಆದ್ಮೇಲೆ ಆಡ್ಸೆನ್ಸ್ ಪಿನ್ನಿಗೆ ಅಪ್ಲೈ ಮಾಡಿದ್ವಿ. ಸೊ ಆಡ್ಸೆನ್ಸ್ ಪಿನ್ ಅಪ್ಲೈ ಮಾಡಿದ್ರೆ ಅದು ವಿತಿನ್ 1 month ತಗೊಳುತ್ತೆ. ಲೈಕ್ 4 to 5 weeks ಬೇಕು. ನಾವು ಒಂದ್ಸತಿ ಆಡ್ಸೆನ್ಸ್ ಪಿನ್ ಅಪ್ಲೈ ಮಾಡಿದ್ರೆ ಅದು ಪಿನ್ ಬರೋದಕ್ಕೆ, ಅದು ಗೂಗಲ್ ಇಂದಾನೆ ಬರುತ್ತೆ ಪಿನ್. ಲೈಕ್ ಪೋಸ್ಟ್ ಆಫೀಸ್ಗೆ ಬರ್ತದೆ, ಮೇನ್ ಪೋಸ್ಟ್ ಆಫೀಸ್ಗೆ ಬರೋದು. ಅಡ್ರೆಸ್ ಕೊಟ್ಟರೆ ಪೋಸ್ಟ್ ಆಫೀಸ್ ತಂದು ಕೊಡ್ತಾರೆ. ನಾನು 2 times ಅಪ್ಲೈ ಮಾಡಿದೆ. ಪೋಸ್ಟ್ ಅವ್ರದ್ದು ಮಿಸ್ಟೇಕೋ ಏನೋ ಗೊತ್ತಿಲ್ಲ. ಲೈಕ್ ಅಪ್ಲೈ ಮಾಡಿದಾಗ ನನಗೆ ಮೇಲ್ ಬರೋದು ಬಂದಿದೆ ಅಂತ, ಬಟ್ ಪೋಸ್ಟ್ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ ಇಲ್ಲ ನಮಗೆ ಯಾವ ಥರನೂ ಪೋಸ್ಟ್ ಬಂದಿಲ್ಲ ಅಂತ ಹೇಳೋದು. ಆ ಥರ ಮಾಡ್ತಿದ್ವಿ. ತಂದು ಕೊಡೋ ಪ್ರಾಬ್ಲಮ್ಮು ಇಲ್ಲ ಏನು ಅದು ನಮಗೆ ಗೊತ್ತಾಗಲಿಲ್ಲ. 2 times ಮಾಡಿದ್ವಿ. ದಿಸ್ ಈಸ್ ಅರೌಂಡ್ 8 months ನಮಗೆ ಟೈಮ್ ತಗೊಳ್ತು ಇದು ಆಡ್ಸೆನ್ಸ್ ಪಿನ್ ಬರೋದಕ್ಕೆ. ನಾವು ತುಂಬ ಕಾದಿ ನೋಡೋಣ ಬರುತ್ತೇನೋ ಅಂತ. ಲೈಕ್ ಒಂದ್ಸತಿ ಆಡ್ಸೆನ್ಸ್ ಪಿನ್ ಅಪ್ಲೈ ಮಾಡಿದ್ರೆ 3 to 4 months ಬೇಕು. ಲೈಕ್ ಇನ್ ನೆಕ್ಸ್ಟ್ ಟೈಮ್ ನಾವು ಮತ್ತೆ ಅಪ್ಲೈ ಮಾಡಬೇಕು ಅಂದ್ರೆ 3 to 4 months ಬೇಕು. ಹಾಗಾಗಿ ಡಿಲೇ ಆಗಿ 8 months ಆಯ್ತು ಆಡ್ಸೆನ್ಸ್ ಪಿನ್. ಇಲ್ಲಾಂದ್ರೆ ಯಾವತ್ತೂ ಬಂದ್ಬಿಡುತ್ತೆ ಆಡ್ಸೆನ್ಸ್ ಪಿನ್. ದೆನ್ ಡಿಸೆಂಬರ್ ಎಂಡಿಂಗ್, ಲೈಕ್ ಜಾನ್ವರಿ ಸ್ಟಾರ್ಟಿಂಗ್, ಡಿಸೆಂಬರ್ ಎಂಡಿಂಗ್ ಅರೌಂಡ್ 31 to Jan 3rd ವರೆಗೂ ಆ 4 days ಅಲ್ಲಿ ಒಂದಿನ ಆಡ್ಸೆನ್ಸ್ ಪಿನ್ ಬಂತು. ಅದು ನಾವು ಯಾವ ಥರ ಅಪ್ಲೈ ಮಾಡಿದ್ವಿ ಅಂದರೆ ಅವಾಗ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಡೇಟ್ ಆಗಿತ್ತು. ಲೈಕ್ ಮೇಲಲ್ಲೇ ನಿಮಗೆ ಬರುತ್ತೆ ಆಡ್ಸೆನ್ಸ್ ಪಿನ್ ಅಪ್ಲೈ ಮಾಡಿದ್ರೆ ವಿತಿನ್ 30 minutes ಅಂತ. ಯಾಕೆಂದರೆ ಇವಾಗ ಒಬ್ಬೊಬ್ರು ಊರುಗಳಿಗೆ ಎಲ್ಲ ಲೈಕ್ ಪೋಸ್ಟ್ ಅವ್ರದ್ದು ಇದಿರಲ್ಲ, ಏನು ಪೋಸ್ಟ್ ಅಂತ ವ್ಯವಸ್ಥೆ ಏನಿರಲ್ಲ ಒಬ್ಬೊಬ್ರು ಹತ್ರ. ಲೈಕ್ ಈಗ ನಮ್ಮ ಹತ್ರನೇ ಆಗಲಿ ಇಲ್ಲ ಬೇರೆ ಕಡೆನೇ ಆಗಲಿ, ಹಳ್ಳಿಗಳು ತುಂಬ ಒಳಗಿರೋ ಹಳ್ಳಿಗಳು ಅವರೆಲ್ಲರೂ ಸ್ಟಾರ್ಟ್ ಮಾಡಿರ್ತಾರಲ್ವ ಯೂಟ್ಯೂಬ್, ಅವರಿಗೂ ತಲುಪ್ಸೋಕ್ಕಾಗಲ್ಲ. ಹಾಗಾಗಿ ಒಳ್ಳೆ ನೆಟ್ವರ್ಕ್ ಇದೆಯಲ್ಲ ಅಂತ ಅವ್ರು ಅಪ್ಡೇಟ್ ಮಾಡಿದ್ರು ಯೂಟ್ಯೂಬ್ ಪಿನ್ನ ನಾವು ಮೇಲಲ್ಲೇ ಶೇರ್ ಮಾಡಿ ಇದನ್ನ ಮಾಡ್ಬೋದು ಅಂತ. ಲೈಕ್ ಆವಾಗ ನಮಗೆ ಆಡ್ಸೆನ್ಸ್ ಮತ್ತೆ ಅಪ್ಲೈ ಮಾಡಿದಾಗ ನಮಗೆ ಗೂಗಲ್ ಇಮೇಲಲ್ಲೇ ನಮಗೆ ಬಂತು ಆ ಪಿನ್
ತಗೊಂಡು ನೋಡಿ ಅದನ್ನ ನಾವು ವಿಡಿಯೋ ಮಾಡೋದಕ್ಕೆ ಆಗಿಲ್ಲ, ಯಾಕೆಂದ್ರೆ ಅದು ನಮಗೆ ಗೂಗಲ್ ಇಂದ ಬಂದಿದ್ದು. ಇವಾಗ ನೀವು ಹಳೆ ವಿಡಿಯೋಸ್ ಎಲ್ಲ ತುಂಬಾ ಜನ ನೋಡಿದ್ರೆ ಅವರು ನಮಗೆ ಪೋಸ್ಟಲ್ ಬಂತು, ಯುಪಿನ್ ಬಂತು ಅಂತ ಅದರದೇ ಸಪ್ರೇಟ್ ಒಂದು ವಿಡಿಯೋ ಮಾಡ್ತಾರೆ. ಬಟ್ ನಮ್ದಂಗೆ ಆಗ್ಲಿಲ್ಲ, ಮೇಲಲ್ಲಿ ಬಂದಿದ್ದಕ್ಕೆ ನಾವು ಡೈರೆಕ್ಟ್ ಅಪ್ಲೈ ಮಾಡಿದ್ವಿ ಮೇಲ್ಗೆನೆ. ಆಮೇಲೆ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ವಿ. ದೆನ್ ಅವಾಗ ಡಾಲರ್ಸ್ ಕೌಂಟ್ ಆಗ್ತಾ ಹೋಗಕ್ಕೆ ಸ್ಟಾರ್ಟ್ ಆಯ್ತು. ವಿತಿನ್ 3.5 months ನಮಗೆ ಡಾಲರ್ ಕಂಪ್ಲೀಟ್ ಆಯ್ತು. ಲೈಕ್ ಸ್ಯಾಲ್ರಿ ಬರೋ ಟೈಮ್ಗೆ ಕಂಪ್ಲೀಟ್ ಆಯ್ತು. ಲೈಕ್ ಬಿಫೋರ್ 20-25 days ಅವಾಗ ನಮಗೆ ಸ್ಯಾಲ್ರಿ ಬಂತು. ಸೊ ಫುಲ್ ಖುಷಿ ಆಯ್ತು. ಮಾಡಿದ ಸ್ಟ್ರಗಲ್ಗೂ ಒಂದು ಸಿಕ್ತು. ಬಟ್ ಯಾವ್ದು ನಮ್ದು ಫಾಲ್ಟ್ ಆಗಿದ್ದು ಅಂದ್ರೆ 8 months ಗ್ಯಾಪ್ ನಮ್ಗೆ ತುಂಬಾ ಫಾಲ್ಟ್ ಆಯ್ತು. ಇಲ್ಲಾಂದ್ರೆ ನಾವು 6 months ಪ್ರಯತ್ನ ಮಾಡ್ಲಿಲ್ಲ. ಅಂದ್ರೆ 4 months 3 months ಗ್ಯಾಪ್ ಬೇಕಿತ್ತಲ್ಲ ಒಂದ್ಸತಿ ಅಪ್ಲೈ ಮಾಡೋದಕ್ಕೆ. ಸೊ ಅದ್ ನಮಗೆ ಫಾಲ್ಟ್ ಮಾಡ್ತಾ ಇದ್ವಿ. ಅದಕ್ಕೆ ನಮಗೆ ವಿತಿನ್ 6 months ಒಳಗಡೆನೆ ನಮಗೆ ಆಗಿದ್ರೆ ನನಗೆ ಇನ್ನು ಬೇಗನೆ ಇನ್ನು ಒಂದು 2-3 months ಬ್ಯಾಕೇನೆ ನನಗೆ ಸ್ಯಾಲ್ರಿ ಆಗ್ತಾ ಇತ್ತೇನೋ. ಬಟ್ ನಾವು ಅದ್ರ ಕಡೆ ಜಾಸ್ತಿ ಒತ್ತು ಕೊಡ್ಲಿಲ್ಲ. ಒಂದು 8 ತಿಂಗಳು ಫುಲ್ಲು ನೋಡೋಣ 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 ಏನೋ ಆಗಿದೆಯೋ ಇಲ್ಲೋ ಏನು ಅಂತ ಹೇಳ್ಬಿಟ್ಟು ಹಿಂಗೆ ತಳ್ತಾ ಬಂದ್ವಿ. ಮಗನೂ ಬಂದಿದ್ದ, ಇಬ್ರು ಸೇರ್ಕೊಂಡು ಆನ್ಲೈನಲ್ಲೆಲ್ಲ ವೆಬ್ಸೈಟ್ ಎಲ್ಲ ಚೆಕ್ ಮಾಡಿದಾಗ ಅದೆಲ್ಲ ಆಯ್ತು. ನಮ್ದೆಲ್ಲ ಅಕೌಂಟ್ ಡೀಟೇಲ್ಸ್, ಪ್ಯಾನ್ ಕಾರ್ಡ್ಸ್ ಆಮೇಲೆ ದುಡ್ಡು ಬರುವಾಗ ಅವ್ರು ಸುಮ್ಮನೆ ಕೊಡೋದಿಲ್ಲ ನಮ್ಗೆ. ಎಷ್ಟು ದುಡ್ಡು ಬಂತು ಅಂದಾಗ ಬ್ಯಾಂಕಿಗೆ ಅವರು ಹಾಕಿರ್ತಾರೆ ಅಮೌಂಟ್ ಅನ್ನ, ನಮ್ದೇನು ನಾವು ನಂಬರ್ ಕೊಟ್ಟಿರ್ತೀವಿ ಅಕೌಂಟ್ ನಂಬರ್ ಅದೆಲ್ಲನ. ಬಟ್ ಬ್ಯಾಂಕ್ನವರು ಪಟ್ಟಂತ ಎಲ್ಲಿಂದ ಹೆಂಗ್ ಬಂತು, ಇವ್ರಿಗೆ ಹೆಂಗ್ ಬರೋದು ದುಡ್ಡು, US ಇಂದ ಹೆಂಗ್ ಅಮೌಂಟ್ ಇವ್ರಿಗೆ ಬಂತು, ಏನಕ್ಕೆ ಬಂತು ಅಂತ ಹೇಳಿ ಫಸ್ಟ್ ಎಲ್ಲಾನ ನಮ್ಗೆ ಕ್ವಶನ್ ಮಾಡ್ತಾರೆ ಕರೆದು ಎಲ್ಲ. ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿದ್ರೆ ಮಾತ್ರ ನಿಮಗೆ ಲೈಕ್ ಅಮೌಂಟ್ ಬರೋದು. ಯಾಕೆಂದ್ರೆ ಫಸ್ಟ್ಗೆ ಅವ್ರು ಕೇಳ್ತಾರೆ ಇದು ನ್ಯಾಷನಲೈಸ್ಡ್ ಬ್ಯಾಂಕಾ ಇಲ್ಲ ನಿಮ್ ಲೋಕಲ್ ಬ್ಯಾಂಕಾ ಅಂತ. ಇಲ್ಲ ನಾವು ಫಸ್ಟಿಗೆ ಒಂದು ಲೋಕಲ್ ಬ್ಯಾಂಕ್ ಕೊಟ್ಟಿದ್ವಿ, ಅದಾಗಲ್ಲ ಅಂತ ಅಂದಿದ್ದಕ್ಕೆ ನ್ಯಾಷನಲ್ ಬ್ಯಾಂಕ್ ಅಕೌಂಟ್ ಕೊಟ್ವಿ. ಸೊ ಅದಕ್ಕೆ ಅಮೌಂಟ್ ಬಿದ್ಮೇಲೆ ಅವ್ರು ನಮಗೆ ಫಸ್ಟ್ ಕ್ಲಾರಿಫೈ ಕರೀತಾರೆ ಇದು ಹೆಂಗ್ ಬಂದ್ ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ದೆನ್ ಅವಾಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ ಯೂಟ್ಯೂಬ್ ಇಂದ ಸ್ಯಾಲ್ರಿ ಬಂತು ಈ ತರ. ಅದು ಆಕ್ಚುಲಿ US dollars ಅಲ್ಲಿ ಬಂದಿರೋದ್ರಿಂದ ಅವರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ. ಸೊ ಅವ್ರು ಬಂದು ನಮಗೆ ಲೈಕ್ ಕಾಲ್ ಮಾಡಿ ಕೇಳ್ತಾರೆ ನಮಗೆ ಅಮೌಂಟ್ ಬಂದ ಅಂತ. ನಮಗೆ ಶಾಕ್ ಆಯ್ತು, ಬಂತು ಯಾಕೆ ಅಕೌಂಟಿಗೆ ಬಿದ್ದಿಲ್ಲ ಅಂತ. ಅವಾಗ ನಾವು ಬ್ಯಾಂಕಲ್ಲಿ ಹೋದಾಗ ಅವ್ರು ನಮಗೆಲ್ಲ ವಿಚಾರಿಸಿ ಡೀಟೇಲ್ಸ್ ಎಲ್ಲ ಕೇಳಿ ಆಮೇಲೆ ನಮ್ಮ ಬ್ಯಾಂಕಿಗೆ ಬಿತ್ತು ಅಮೌಂಟು. ಹಂಗಾಗಿ ನನಗೆ ಹಣ ಬಂದಿರೋ ಖುಷಿನ ಈಗ ಆಕ್ಚುಲಿ ನಮ್ಮ ಫಸ್ಟ್ ಸ್ಯಾಲ್ರಿ ಅಂತ ಹೇಳ್ಕೊಳ್ಳೋದು ಅದು ಪುಟ್ಟದಾಗಿರ್ಲಿ ದೊಡ್ಡದಾಗಿರ್ಲಿ ಏನೋ ಒಂದು ಮಾಡಕ್ ಹೊರಟಂತ ವಿಷಯದಲ್ಲಿ ಒಂದೇನು ಚಿಕ್ಕ ಲಾಭ ಸಿಗ್ಲಿ ದೊಡ್ಡದೇ ₹100 ಸಿಗ್ಲಿ ಅದು ಸ್ಯಾಟಿಸ್ಫೈ ಆಯ್ತಾ. ಇಷ್ಟು ದಿನ ಕಷ್ಟಪಟ್ಟಿದ್ಕೆ ಸ್ಯಾಟಿಸ್ಫೈ. ನಾವು ಪ್ಯಾಷನ್ ಅಲ್ಲಿ ಮಾಡಿದ್ದು, ಬಟ್ ಅದು ಲೈಕ್ ಅದು ಯಾವ್ದೋ ಟರ್ನ್ ತಗೊಂಡೋಗಿ ಈ ಲೆವೆಲಿಗೆ ಆಯ್ತು. ಅದನ್ನ ಏನಾಯ್ತು ಅಂದ್ರೆ ಪ್ಯಾಷನ್ ಹೋಗಿ ಒಂದ್ ಜಾಬ್ ತರ ಆಗೋಗ್ಬಿಡ್ತು. ಏನಾದ್ರೂ ಮಾಡ್ಲಿ ಪಟ್ಟಂತ ವಿಡಿಯೋ ತಗೊಂಡು ಒಂದ್ ವಿಡಿಯೋ ಮಾಡ್ಬೇಕು, ಅದನ್ನ ಆ ಒಂದು ತೋರಿಸ್ಬೇಕು ಜನಗಳಿಗೆ. ಆತರ ಬಂದು ಅವರು ಮಾಡ್ತಾರೆ, ಅವ್ರಿಗೆ ತೋರಿಸ್ಬೇಕು. ಇದು ಹಳೆ ಅಡಿಗೆ, ಇದು ಯಾರು ಜಾಸ್ತಿ ಮಾಡಲ್ಲ, ಇದು ಆಯಿಲ್ ಫ್ರೀ, ಈ ತರ ಎಲ್ಲ ಒಂದು ಕಾನ್ಸೆಪ್ಟ್ ಬಂದಾಗ ಮಾಡ್ತೀನಿ ಅಂದ ತಕ್ಷಣ ನಾನು ಪಕ್ಕ ರೆಡಿ ಆಗಿದ್ದಾಗ ಮಾತ್ರ ಫೇಸ್ ಟು ಫೇಸ್ ಆಗಿ ಚೆನ್ನಾಗಿ ತೋರಿಸ್ತೀನಿ. ನಾನು ಕೆಲವೊಂದು ಟೈಮು ನನಗೆ ಟೈಮ್ ಆಗಿದೆ ಬಟ್ ಟೈಮ್ ಇಲ್ಲ ತೋರ್ಸಕ್ಕೆ, ಇದು ಅಡುಗೆ ಮಾಡಿಬಿಡ್ತೀನಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾನು ಫೇಸನ್ನು ಅವಾಗ ತೋರ್ಸಕ್ಕೆ ಹೋಗಲ್ಲ ಯಾವುದೇ ಕಾರಣಕ್ಕೂ. ಅವಾಗ ಓನ್ಲಿ ನನ್ನ ಇಂಗ್ರೀಡಿಯೆಂಟ್ಸು, ನನ್ನ ಏನು ಯುಟೆನ್ಸಿಲ್, ಕುಕಿಂಗ್ ಸ್ಟೈಲು ಅಷ್ಟು ಮಾತ್ರ ಕಾಣಿಸ್ತಾ ಇರುತ್ತೆ. ಈ ಥರ ನನಗೆ ಅದೊಂದು ಹಾಬಿಯಾಗಿ ಶುರು ಆಯಿತು. ಅದರಿಂದ ಖುಷಿ ಸಿಕ್ಕಿದೆ. ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದೀರಾ ನೀವು, ಸಬ್ಸ್ಕ್ರೈಬ್ ಆಗ್ರಿ ಅಂತ ನೋಡ್ರಿ ಅಂತ. ಅವ್ರಿಗೆ ಇಷ್ಟ ನೋಡೇ ನೋಡ್ತಾರೆ. ಇವಾಗ ತುಂಬಾ ಜನ ಹಂಗೆ ಲೈಕ್ ನಮಗೆ ಸಬ್ಸ್ಕ್ರೈಬ್ ಆಗಿರೋದು ನಾವು ಸ್ಟಾರ್ಟಿಂಗ್ ಆಫ್ಟರ್ 2 months ನಾವು ಯಾರಿಗೂ ಅಷ್ಟು ಸಬ್ಸ್ಕ್ರೈಬ್ ಆಗಿ ನಮ್ ಯೂಟ್ಯೂಬ್ ಚಾನಲ್ ಇಷ್ಟ ಆದ್ರೆ ಮಾಡಿರೋದು ಇಷ್ಟ ಆದ್ರೆ ಸ್ಟ್ರಗಲ್ ಮಾಡಿರ್ತೀನಿ ನಾನು. ಅದ್ರಲ್ಲಿ ಯಾವುದೇ ಬಣ್ಣ ಅಲಂಕಾರ ಯಾವ್ದನ್ನು ಬೆರೆಸಲ್ಲ ನಾನು. ನನ್ನ ಮನೇಲಿ ಏನಿರುತ್ತೋ ಅದರಲ್ಲೇ ಒಂದು ಅಡುಗೆ ಮಾಡಿರ್ತೀನಿ. ಯಾಕೆಂದ್ರೆ ಕಸದಿಂದ ರಸ ಮಾಡಬೇಕು ನಾವು ಮನೇಲಿರೋ ಹೆಣ್ಮಕ್ಳು ಅನ್ನೋದು ಒಂದು ನನ್ನ ಥೀಮ್. ಅದು ಏನಿರುತ್ತೋ ಅದರಲ್ಲೇ ಒಂದು ಅಡುಗೆ ತಯಾರು ಮಾಡಿ ತೋರಿಸ್ಬೇಕು. ಆಮೇಲೆ ಹೆಲ್ದಿಯಾಗಿರ್ಬೇಕು. ಸಂಸಾರ ಅಂದರೆ ಒಂದು ಕುಟುಂಬದ ಆರೋಗ್ಯ ಹೆಣ್ಣಿನ ಕೈಯಲ್ಲಿರುತ್ತೆ. ಒಳ್ಳೆ ಅದನ್ನ ಹೆಂಗೆ ಶುಚಿಯಾಗಿ ರುಚಿಯಾಗಿ ಮೇಂಟೈನ್ ಮಾಡ್ಕೊಂಡು ನಾವು ಕೊಡ್ತೀವಿ ಫ್ಯಾಮಿಲಿಗೆ. ನಾವು ಅದನ್ನ ಬಿಟ್ಟು ನಾವೇನು ಕೊಡೋಕ್ಕಾಗುತ್ತೆ ಫ್ಯಾಮಿಲಿಗೆ ಹೇಳ್ರಿ. ಒಂದು ಒಳ್ಳೆ ಆರೋಗ್ಯ ಕೊಡೋದು ನಾವು ಹೆಣ್ಮಕ್ಳು ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇವನ್ ಯಾರಿಗೆ ಹೆಲ್ಪ್ ಆಗಿದೆ ಅನ್ನೋದು ಗೊತ್ತಿಲ್ಲ, ನನಗಂತೂ ಬಹಳ ಹೆಲ್ಪ್ ಆಗಿದೆ. PG ಟೈಮ್ ಇದ್ದಾಗ ಲೈಕ್ ಕುಕ್ ಮಾಡ್ಕೋಬೇಕು ಅಂದ್ರೆ ಅವಾಗ ಕೇಳೋ ನೆಸೆಸಿಟಿ ಇರಲ್ಲ. ನಮ್ಮ ಮುಂದೆ ಯೂಟ್ಯೂಬ್ ಚಾನಲ್ ಇದೆ ನೋಡ್ಕೋಬಹುದು ಅಂತ ಅನ್ಸುತ್ತೆ ಅವಾಗ ನೋಡೋದು. ಆ ಥರ ಚೆನ್ನಾಗಿರುತ್ತೆ. ಅದು ಒಂದು ನನ್ನ ಮಕ್ಕಳಿಗೆ ಯಾವಾಗಲೂ ನನ್ನ ಹಳೆ ಅಡುಗೆಗಳನ್ನೇ ಜಾಸ್ತಿ ಮಾಡಿ ತಿನ್ಸೋದ್ರಿಂದ ಅವ್ರು ಅದಕ್ಕೆ ಅಡಿಕ್ಟ್ ಆಗೋಗ್ಬಿಟ್ಟಿದ್ದಾರೆ.
ಹಂಗಾಗಿ ಈಗ ಯಾರು ಹುಡ್ಕೋದು ಬೇಡ, ನಾವು ಅಮ್ಮನ್ನೇ ಕೇಳಿದ್ರೆ ಹೇಳೋದ್ಕಿಂತ ವಿಡಿಯೋನೇ ಇರುತ್ತಲ್ಲ ಪಟ್ ಅಂತ ನೋಡ್ಕೊಂಡ್ಬಿಡ್ತೀವಿ. ನಮಗೆ ಫ್ಯೂಚರ್ ಅಲ್ಲೂ ಹೆಲ್ಪ್. ಮಗಂಗೂ ಅಡುಗೆ ಕಲ್ತಿದ್ದಾನೆ, ಅವನು ಸೆಲ್ಫ್ ನೋಡ್ಕೊಳೋ ಅಷ್ಟು, ಮಗಳೂ ಅಷ್ಟೇ ಅವಳು ಮಾಡ್ಕೊಳೋ ಅಷ್ಟು ಅಡುಗೆಗಳೆಲ್ಲ ಥರದ್ದು ಆಲ್ಮೋಸ್ಟ್ ಕಲ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕೂಡ. ನನಗೂ ಟೇಸ್ಟ್ ಮಾಡಿಸಿದ್ದಾರೆ ಕೆಲವೊಮ್ಮೆ ಮಾಡಿದ್ದಾರೆ. ಈ ರೀತಿಯಾಗಿ ನಾನೊಂದು ಯೂಟ್ಯೂಬ್ ಜರ್ನಿ ಈ ತರ ಸಾಕ್ತಾ ಇದೆ ನೋಡಿ. ಈ ತರ ನಮ್ಮಮ್ಮ ಹಳೆ ಅಡ್ಗೆ ನಮಗೆ ಟ್ರೈ ಮಾಡ್ಸಿದ್ರೆ ನಾವು ಅವ್ರಿಗೆ ಹೊಸ ಅಡ್ಗೆ ಟ್ರೈ ಮಾಡ್ತೀವಿ, ನಮ್ಮ ಸ್ಟೈಲ್ ಅವ್ರ ಸ್ಟೈಲ್. ಸೊ ಮಿಕ್ಸ್ ಆಗಿ ಚೆನ್ನಾಗಿ ನಡೀತಾ ಇದೆ ಯೂಟ್ಯೂಬ್ ಚಾನೆಲ್. ದುಡ್ಡು ಎಷ್ಟು ಬಂತು ಅನ್ನೋದಕ್ಕಿಂತ ನಾವು ಮಾಡಿದಕ್ಕೆ ಇಷ್ಟ ಆದ್ರೂ ಬಂತಲ್ಲ ಅನ್ನೋ ಒಂದು ತೃಪ್ತಿ, ಖುಷಿ, ಅದರಿಂದಲೂ ಏನೋ ಬರುತ್ತೆ ಅನ್ನೋ ಒಂದು ಖುಷಿ ನನಗಂತೂ ತುಂಬಾನೇ ಸಿಕ್ಕು. ಅದರಲ್ಲಿ ತಿಂಗಳಲ್ಲಿ ತುಂಬ ಖುಷಿಯಿಂದ ಹೇಳ್ಕೊಂಬಿಡೋಣ, ಅಡುಗೆ ಮಾಡ್ಬೇಕಾದ್ರೆ ಹೇಳ್ಕೊಂಬಿಡೋಣ ಅಂತ ಅನ್ಸ್ಬಿಡೋದು. ಬಟ್ ಬೇಡ, ಅದ್ರದ್ದೇ ಅಂತ ಒಂದು ವಿಡಿಯೋ ಮಾಡೋಣ, ಮಗಳು ಬರಲಿ ಅಂತ ವೆಯ್ಟ್ ಮಾಡಿ 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 ಇವತ್ತು ನಾನು ಈ ವಿಡಿಯೋ ಮಾಡೋದಕ್ಕೆ, ಮಗಳಿರೋದಕ್ಕೆ ಮಾಡ್ತಾ ಇದ್ದೀನಿ ನೋಡಿ. ನನಗೆ ಎಷ್ಟು ಅಮೌಂಟ್ ಬಂತು ಏನು ಅಂತ ಹೇಳ್ತಾ ಹೋಗ್ತೀನಿ. ಹೇಳ್ತಾರೆ ಯೂಟ್ಯೂಬು ಹಣ ಬಂದಾಗ ನಾವು ಪರ್ಫೆಕ್ಟಾಗಿ ಇಷ್ಟೇ ಬಂದಿದೆ ಅಂತ ಹೇಳ್ಬಾರ್ದು. ಏನಾದರೂ ಒಂದು ವಸ್ತುನ ಆಧಾರವಾಗಿ ಇಟ್ಕೊಂಡು ಎಷ್ಟು ತಗೋಬೋದು ಇಷ್ಟು ಅಮೌಂಟಲ್ಲಿ ಅಂತ ಹೇಳ್ಬೇಕು ಅಂತ ಪ್ರತಿಯೊಂದು ಚಾನಲಲ್ಲೂ ನನಗೆ ನೋಡಿರೋದು. ಬಟ್ ಅಂತ ಇದ್ದಂಗೆ ಹೇಳಿರೋ ನಾನು ನೋಡಿಲ್ಲ. ಏನೋ ಅದು ಒಂದು ನಿಯಮ ಇದೆ, ಬಟ್ ಇಷ್ಟೇ ಬಂದಿದೆ ಅಂತ ತೋರಿಸಬಾರ್ದು ಅಂತ ನಾನು ಆ ರೀತಿಲೇನೆ ಎಷ್ಟು ಬಂದಿದೆ ಡಾಲರ್ಸ್ ಅಂತ ಹೇಳ್ಬಾರ್ದು, ಇಷ್ಟು ಅಮೌಂಟ್ ಬಂದಿದೆ ಅಂತ ಡೈರೆಕ್ಟ್ ಆಗಿ ಹೇಳ್ಬಾರ್ದು. ಲೈಕ್ ಅದನ್ನ ಯಾವ್ದಾದ್ರು ಥಿಂಗ್ಸ್ ಮೇಲೆ, ಆಬ್ಜೆಕ್ಟ್ಸ್ ಮೇಲೆ ಯೂಸ್ ಮಾಡ್ಕೊಂಡು ಹೇಳ್ಬೇಕು ಅಂತೇಳಿ. ಅದಕ್ಕೆ ನನಗೆ ಎಷ್ಟು ಬಂದಿದೆ ಅಂತೇಳಿ ನಾನು ನಿಮಗೆ ನನಗನ್ಸಿದ ರೀತಿಯಲ್ಲಿ ನಾನು ಒಂದು ವಸ್ತುವಿನ ಬೆಲೆ ಕಟ್ಟಿ ಹೇಳ್ತೀನಿ. ನೀವೇ ಅದು ಎಷ್ಟು ಬಂದಿದೆ ಅಂತ ನೀವೇ ಲೆಕ್ಕ ಹಾಕ್ಕೊಂಡ್ಬಿಡ್ರಿ. ಸಣ್ಣದು ಇಷ್ಟೇ ಬಿಡಪ್ಪ ಅನ್ಕೊಬಿಟ್ರೆ ಅದು ನನಗೆ ತುಂಬ ತುಂಬ ದೊಡ್ಡದು. ಅದು ಖುಷಿ ವಿಚಾರ. ಮನೆಯಲ್ಲೇ ಇಟ್ಕೊಂಡು ಟಾರ್ಗೆಟ್ ಮೀನ್ಸ್ ಬಿಫೋರ್ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೌದಾ ಇದು ಬರುತ್ತಾ ಎಲ್ಲ ಸುಳ್ಳು ಹೇಳ್ತಾರೆ ಬಿಡು, ನಮ್ಮೇ ಇರಲಿಲ್ಲ ಆಕ್ಚುಯಲ್ ಆಗಿ. ಇದು ಸ್ಯಾಲರಿ ಬರಲ್ಲ ಸುಮ್ಮನೆ ಈ ತರ ಹೇಳ್ತಾರೆ, ವ್ಯೂಸ್ ಆಗ್ಲಿ ಅಂತ ಜನ ಹೇಳ್ತಾರೆ ಅಂತ ಅನ್ಕೊಂಡ್ವಿ. ನಮಗೆ ಸೀರಿಯಸ್ಲಿ ಗೊತ್ತಿಲ್ಲ, ನಾವು ಯೂಟ್ಯೂಬ್ ಮಾಡಿದಾಗ ನಮಗೆ ಬರುತ್ತೆ ಅಂತ. ಅದು ನಿಸರ್ಗ. ಈಗ 6 ತಿಂಗಳಿಂದಾನೆ ಎಲ್ರಿಗೂ ಪಕ್ಕ ಗೊತ್ತಾಗಿರೋದು ಏನೋ ಇದೆ ಇದ್ರಲ್ಲಿ, ಅದಕ್ಕೆ ಮಾಡ್ತಾ ಇದಾರೆ ಇವರು ಅನ್ನೋದು ಜನಗಳಿಗೆ ಬಂದಿರೋದು. ಈಗ 6-8 ತಿಂಗಳಿಂದಾನೇ ಇದು ಯಾವಾಗ ಕನ್ಫರ್ಮೇಶನ್ ಆಗಿದೆ ಅಂದ್ರೆ ಆಡ್ಸೆನ್ಸ್ ಪಿನ್ ಬಂದು ನಾವು ಪಿನ್ ಅಪ್ಲೈ ಮಾಡಿ ಅಕೌಂಟ್ ಡೀಟೇಲ್ಸ್ ಕೊಟ್ಟಾಗೆ ನನಗೆ ಕನ್ಫರ್ಮ್ ಬರುತ್ತೆ ಬಿಡು ಅಂತ. ಯಾಕೆಂದ್ರೆ ನನ್ಗೆ ಗೊತ್ತಿರೋರು ಯಾರು ಯೂಟ್ಯೂಬರ್ಸ್ ಇಲ್ಲ, ನಾನು ಯೂಟ್ಯೂಬ್ ಜಾಸ್ತಿ ನೋಡಲ್ಲ. ನಮ್ಮಮ್ಮನೂ ಲೈಕ್ ಅಮೌಂಟ್ ಇದೆಲ್ಲ ನೋಡ್ತಿರ್ಲಿಲ್ಲ, ಜಸ್ಟ್ ಸ್ಕ್ರೋಲ್ ಮಾಡಿ ನಾನು ಯಾವಾಗ ಆಡ್ಸೆನ್ಸ್ ಪಿನ್ಗೆ ಅಕೌಂಟ್ ಎಲ್ಲ ಕೊಟ್ಟು ಎಲ್ಲ ಮಾಡಿದೆ, ಆ ಡಾಲರ್ಸ್ ಎಲ್ಲ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ನನಗೆ ಬಂತು ಮೈಂಡ್ಗೆ, ಬರ್ಬೋದು ಇದು, ನೋಡೋಣ, ಟ್ರೈ ಮಾಡೋಣ ಅಂತ. ಲೈಕ್ ಟ್ರೈ ಮಾಡಿದ್ವಿ, ಅಮೌಂಟು ಬಂತು, ಹ್ಯಾಪಿ, ಖುಷಿ ಆಯ್ತು. ಅದು ನಮಗೆ ಕಷ್ಟ ನೀಗಿಸ್ತಾ ಇದ್ರು, ಮನಸ್ಸಿನ ಆಸೆನಂತೂ ನೀಗಿಸಿದೆ. ಅದು ನಮ್ಮ ಆಸೆ ಪಟ್ಟಿದ್ವಿ ನಾವು, ಇದರಿಂದ ನಾವು ಏನೋ ಮಾಡ್ತಾ ಇದ್ದೀವಿ ಅಂತ, ಅದಕ್ಕೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಂಗಾಯ್ತು. ಬನ್ನಿ ಇವಾಗ ನನಗೆ ಎಷ್ಟು ಅಮೌಂಟ್ ಬಂದಿದೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು ನನಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು. ನಾನು ಒಂದು ವಸ್ತುವಿನ ರೀತಿಯಲ್ಲಿ ಹೇಳ್ತೀನಿ ಎಷ್ಟು ಬಂದಿದೆ ಅಂತ, ನೀವೇ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. ಇವತ್ತಿನ ಒಂದು ಸನ್ನಿವೇಶದಲ್ಲಿ ನಾವು ಬಂಗಾರ ಅಂದರೆ ತುಂಬ ಆಸೆ ಅಲ್ಲ, ಎಲ್ರಿಗೂ ಗೊತ್ತಿರುತ್ತೆ ಅದ್ರ ರೇಟ್ ಎಷ್ಟು ಅಂತ. ತಗೊಳ್ಳದೆ ಇದ್ರೂ ಅದ್ರ ರೇಟ್ ಎಷ್ಟು ಅಂತ ತಿಳ್ಕೊಂಡಿರ್ತೀವಿ ನಾವು. ಅದರಲ್ಲಿ ಹೆಣ್ಮಕ್ಳು ಅದರಲ್ಲಿ ಶಾರ್ಪ್ ತುಂಬ. ಗಂಡು ಮಕ್ಕಳಿಗೆ ತಿಳ್ಕೊಂಡಿರ್ತಾರೆ, ಬಟ್ ವಿಷಯ ಇರ್ತಲ್ಲ ಅಷ್ಟೇ ಜಾಣ್ರವರು. ಹಂಗಾಗಿ ನಾನು ಅದ್ರ ಮೇಲೆ ಒಂದು ಬೆಲೆ ಕಟ್ಟಿ ಹೇಳ್ತೀನಿ. ಈ ನನ್ನ ಬಂದಿರೋ ಅಮೌಂಟಲ್ಲಿ ನಾನು ಏನು ತಗೋಬೋದು, ಎಷ್ಟು ತಗೋಬೋದು ಅಂತೇಳಿ. ಇದು ಬಂಗಾರಕ್ಕೆ ಹೋಲಿಸ್ಕೊಂಡ್ರೆ ಏನಕ್ಕೂ ಅಲ್ಲ, ಆದ್ರೂ ಒಂದು ತಗೋಬೋದು ಅಂತ ಅಪ್ರಾಕ್ಸಿಮೇಟಾಗಿ ಹೇಳ್ತೀನಿ. ನಾನು 1 ಗ್ರಾಮ್ ಗೋಲ್ಡ್ ಇವತ್ತಿನ ರೇಟಿಗೆ ತಗೋಬೋದು ಅಷ್ಟು ಅಮೌಂಟು ನನಗೆ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗಂತೂ ಖುಷಿ ಆಯಿತು, ನನ್ನ ಸಬ್ಸ್ಕ್ರೈಬರ್ಗೂ ಖುಷಿಯಾಗಿದೆ ಅಂತ ಅನ್ಕೊತೀನಿ. ನನ್ನ ಸಬ್ಸ್ಕ್ರೈಬರ್ ಆ್ಯಕ್ಚುಲಿ ನಾನು ನಿನಗೊಂದು ಕ್ವೆಶನ್ ಕೇಳಬೇಕು. ಸೊ ಈಗ ಒಂದು ಪಾಯಿಂಟಿಗೆ ಬಂದಿದ್ಯಾ ನೀನು, ಲೈಕ್ ಫಸ್ಟ್ ಸ್ಯಾಲ್ರಿ ತೊಗೊಂಡೆ ಫ್ರಮ್ ಯೂಟ್ಯೂಬ್, ಓಕೆ? ಸೊ ನಿನ್ನ ಸಬ್ಸ್ಕ್ರೈಬರ್ಸ್ಗೆ ನೀನು ಇದ್ರ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀಯಾ? ಜೆನ್ಯೂನ್ ಒಪಿನಿಯನ್ ಇರಲಿ. ಏನಪ್ಪ ಅಂತೇಳಿದ್ರೆ, ಅವರಿಲ್ಲದೆ ಇದ್ದರೆ ನನಗೆ ಇದು ಇಷ್ಟ ಆಗಲಿ ಎಷ್ಟಾಗಲಿ, ಭಾಳ ಆಗಲಿ ಸ್ವಲ್ಪ ಆಗಲಿ, ಅವ್ರ ಎನ್ಕರೇಜ್ ಇಲ್ಲ ಅಂತ ಹೇಳಿದರೆ ಇದು ಬರೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಒಂದು ಒಪಿನಿಯನ್ನು ಅಥವಾ ನನ್ನ ಚಾನಲ್ಲು ಏನೋ ಇಷ್ಟಪಟ್ಟು, ಮೊದಲೆಲ್ಲ ನಾನು ಹೇಳಿದ್ನಲ್ಲ ಒತ್ತಾಯವಾಗೇ ಮಾಡಿಸಿದ್ದೆ ನಾನೆಲ್ಲ, ಏನು
ಯೂಟ್ಯೂಬು ನನ್ನ ಮಾನಿಟೈಸೇಷನ್ ಆಗೋವರೆಗೂ ಎಲ್ರಿಗೂ ಗೊತ್ತಿರಲಿಲ್ಲ. ಹಂಗಾಗಿ ಅದಾದ ನಂತರ ಅವ್ರಾಗವ್ರೆ ನನ್ನ ವಿಡಿಯೋಗಳನ್ನ ನೋಡಿ ಮಾಡಿ ನಿಧಾನವಾಗಿ, ಅದು ಇವತ್ತು ನನ್ನ ವಿಡಿಯೋ ಓಡದೇ ಇದ್ರು ಇನ್ನೊಂದು ವಾರ ಬಿಟ್ಟು ನೋಡಿದರೆ ಜಾಸ್ತಿ ಆಗೋಗಿರೋದು, ಅದು ಒಂದು ಖುಷಿ. ಅವರೇ ಇಷ್ಟಪಟ್ಟು ನೋಡಿ ಕೆಲವೊಂದು ಸಬ್ಸ್ಕ್ರೈಬ್ಗಳು ಪಟ ಅಂತ ಒಂದೊಂದು ದಿವ್ಸಕ್ಕೆ 50 ಜನ, ಒಂದೊಂದು ದಿವ್ಸಕ್ಕೆ 20 ಜನ, ಒಂದೊಂದು ದಿವ್ಸಕ್ಕೆ 10 ಜನ, ಒಂದು ದಿವ್ಸಕ್ಕೆ 2 ಈ ಥರ ಅವರೇ ಸಬ್ಸ್ಕ್ರೈಬರ್ ಆಗ್ತಾ ಹೋದ್ರು. ನಾನು ಅಲ್ಲಿಂದ ಇಲ್ಲಿಗೆ ಯಾರಿಗೂ ಸಬ್ಸ್ಕ್ರೈಬ್ ಆಗಿ ನಾನು ವಿಡಿಯೋ ಚಾನಲ್ ಮಾಡಿದ್ದೀನಿ ಅಂತ ಯಾರೊಬ್ರು ಕೇಳಿಲ್ಲ. ಸ್ಟಾರ್ಟಿಂಗ್ 1.5 ತಿಂಗಳು ಮಾತ್ರನ ಸಖತ್ ಎಫರ್ಟ್ ಹಾಕಿ ನಾನು ರೀಚ್ ಮಾಡಿದ್ದೀನಿ. ಏನು ಕೊಟ್ಟಿದ್ರು ಅವ್ರ ಟಾರ್ಗೆಟು, ಅದಕ್ಕೆ ಮಾತ್ರ ನಾನು ಕೇಳಿ ತೊಗೊಂಡಿದ್ದೀನಿ. ಯಾರು ಕೊಡಲ್ಲ ಅಂತ ಹೇಳಲ್ಲ, ಬಟ್ ನಾನು ಕೇಳಿ ತಗೊಂಡಿದ್ದೀನಿ, ಅದನ್ನ ಹೇಳ್ಬಲ್ಲೆ. ಬಟ್ ಅವ್ರ ಸಪೋರ್ಟಿಂದಾನೇ ತಾನೇ ನಮ್ದು ಯೂಟ್ಯೂಬ್ ಚಾನಲ್ ಹೊರಡ. ಅವರೇ ಇಲ್ಲ ಅಂದ್ರೆ ಹಿಂಗೆ ಸಾಧ್ಯ? ಇದು ನೋಡೋರೇ ಇಲ್ಲ ಅಂದಮೇಲೆ ಯಾರು ಬಂದು ಕುಡಿತೀಯಾ? ಫಸ್ಟ್ ಬಿಗ್ ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬರ್ಗೆ ನಾನು ಫುಲ್ ಥ್ಯಾಂಕ್ಸ್ ಅನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಈಗ ಹೊಸ್ದಾಗಿ ಸಬ್ಸ್ಕ್ರೈಬು ಯಾರು ನನ್ನ ವಿಡಿಯೋಗಳು ನೋಡಿ ಎನ್ಕರೇಜ್ ಮಾಡ್ತೀರ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಅಡ್ವಾನ್ಸ್ ಆಗೇನೆಯ ಅಂತ ಹೇಳ್ತಾ ಇದ್ದೀನಿ. ಖುಷಿ ಆಗ್ತಾ ಇದೆ ನನಗೆ ಏನು ಮಾತಾಡಬೇಕು ಅಂತ. ಸಖತ್ ಮಾತಾಡ್ತೀನಿ ನಾನಂತೂ. ಆದರೆ ಒಂದು ಟಾಪಿಕ್ ಅದರಲ್ಲಿ ಈ ಥರ ಬಂದಾಗ ಏನೋ ಒಂದು ಅದು ಸಣ್ಣದೇ ಆಗಿರಲಿ ದೊಡ್ಡದೇ ಆಗಿರಲಿ, ನಾವೇನೋ ಒಂದು ಮಾಡಿದ್ದೀವಿ, ಒಂದು ಅಚೀವ್ ಆಯ್ತು, ಅದರಿಂದ ಒಂದು ಗುರಿ ಮುಟ್ಟಿದ್ವಿ ಅಂದರೆ ಆ ಮಾತು ಸ್ವಲ್ಪ ಕಮ್ಮಿ ಆಗುತ್ತೆ, ಎಲ್ಲೋ ಒಂದು ಫ್ಲೋ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡಿರೋಳು ನಾನು. ಸೊ ಹೀಗಾಯ್ತು ನಿನ್ನ ಯೂಟ್ಯೂಬ್ ಜರ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀಯ? ಅದಂತೂ ನಿಜ. ನಾನೀಗ ನಿನ್ನ ಮುಂದೆ ಒಂದು ಕ್ವೆಶನ್ ಇಡ್ತೀನಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಯೂಟ್ಯೂಬರ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀಯ? ಅದೊಂದು ಮರ್ತಿದ್ವಲ್ವಾ, ಹೇಳಲೇಬೇಕಾದಂತ ವಿಷಯ. ಇವನ್ ನಾನು ಒಂದೊಂದ್ಸತಿ ನಿಂದ್ರಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ. ನಿನಗೂ ಯೂಸ್ ಆಗುತ್ತೆ ಅಂತಾನೆ ನಾನು ಸವಿತಾ ನಿಸ್ ಯೂಟ್ಯೂಬ್ ಚಾನಲ್ ಅಂತ ಇಟ್ಟಿದ್ದು ಕೂಡ. ನನಗೆ ಆಗದೆ ಟೈಮಲ್ಲಿ ನೀನು ಕವರ್ ಮಾಡ್ತೀಯ ಅನ್ನೋ ಉದ್ದೇಶಕ್ಕೆ ನಾನು ಮಾಡಿದ್ದು. ಈ ನೆಕ್ಸ್ಟ್ ನನ್ನ ಏನು ಇನ್ನೊರು ಬರೋ ಅಂತ ಯೂಟ್ಯೂಬರ್ಗೆ ಗ್ರ್ಯಾಂಡ್ ವೆಲ್ಕಮ್ ನಾನೇ ಕೊಡ್ತೀನಿ. ಯಾಕೆ ಗೊತ್ತಾ, ಒಬ್ಬೊಬ್ಬರಲ್ಲಿ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಅದು ಯಾವ ಥರ ಇರುತ್ತೆ, ನನ್ನಲ್ಲೇನೋ ಅಡುಗೆ ಏನೇನೋ ಇದೆ ಆ ಥರ, ಬೇರೆಯವರಲ್ಲಿ ಬೇರೆ ಬೇರೆ ಕ್ರಾಫ್ಟ್ ವರ್ಕ್ ಇರುತ್ತೆ, ಡ್ರಾಯಿಂಗ್ ಇರುತ್ತೆ, ರಂಗೋಲಿ ಇರುತ್ತೆ, ಟೈಲರಿಂಗ್ ಇರುತ್ತೆ, ಈ ಥರ ಆಮೇಲೆ ಬರವಣಿಗೆ ಕವನ ಇರುತ್ತೆ, ಒಂದು ಹಾಡು ಬರೆಯೋದಿರುತ್ತೆ, ಹಾಡು ಹೇಳೋದಿರುತ್ತೆ. ಎಲ್ಲದರಲ್ಲೂ ಒಂದೊಂದು ದೇವರು ಕಲೆನ ಕೊಟ್ಟಿದ್ದಾನೆ. ಅದನ್ನು ಒಂದು ಹಂತಕ್ಕೆ ತಂದು ನಾವು ಅದನ್ನು ನೀಟಾಗಿ ಗ್ರೋ ಮಾಡಿಸ್ಕೊಂತ ಹೋದರೆ ಅದರಿಂದ ಒಂದು ಒಳ್ಳೆ ಬೆಲೆ ಅಂತ ಸಿಗುತ್ತೆ. ಈಗ ಅದರಲ್ಲೂ ಮೀಡಿಯಾ ಇರೋದ್ರಿಂದ ಎಲ್ಲದಕ್ಕೂ ಒಳ್ಳೆ ರೀತಿಯಾಗಿ ಮಾಡ್ಕೊಂಡು ಹೋದ್ರೆ ಒಂದು ದಿವಸ ಬೆಲೆ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಿಂಗ್ ಎಲ್ರಿಗೂ ಕಷ್ಟನೇ, ಮಾಡ್ತಾ ಈಗ ಹೇಳ್ತಾರಲ್ಲ ಹಿಂದಿನವ್ರು ಆಡ್ತಾರ ಆಗ ಉಗುಳ್ತಾ ಹೋಗ ಅಂತೇಳಿ, ನಾವು ಯಾವ್ದನ್ನೇ ಆಗಲಿ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತಾ ಹೋದಂಗೆ ಅದು ಒಳ್ಳೆ ರೀತಿಯಾಗಿ ಅಮ್ಮರವಾಗಿ ಬೆಳೆಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಎಲ್ಲರೂ ಅನುಕೂಲ ಇರೋ ಅಂಥವ್ರು, ಈಗ ಎಲ್ಲರ ಹತ್ರನೂ ಸ್ಮಾರ್ಟ್ ಫೋನ್ ಬಿಡ್ರಿ, ಇದೇ ಬೇಕು ಅದೇ ಬೇಕು ಅಂತಿಲ್ಲ. ಆಮೇಲೆ ದುಡ್ಡು ಕಾಸು ಚೆನ್ನಾಗಾದಾಗ ಅದಕ್ಕೆ ಏನು ಬೇಕೋ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ ತಗೊಂಡ್ರೆ ಆಗುತ್ತೆ. ಬಟ್ ಈಗಿನ ನಮ್ಮ ಹತ್ರ ಒಂದು ಮಾಮೂಲಿ ಸ್ಮಾರ್ಟ್ ಫೋನೇ ಸಾಕು, ನಾವು ವಿಡಿಯೋ ಮಾಡಿ ನೀಟಾಗಿ ಅರ್ಥ ಮಾಡಿಕೊಂಡು ಅದ್ರದ್ದೆಲ್ಲ ಸಮ್ಮರಿ ಎಲ್ಲ ಓದ್ಕೊಂಡು ಹೆಂಗೆ ನಾವು ಅದರಲ್ಲಿ ಇರಬೇಕು ಮಾಡಬೇಕು ಅಂತಾರೆಲ್ಲ ಕೊಡ್ತಾರೆ. ಅದನ್ನು ತಿಳ್ಕೊಂಡು ಮಾಡೋರ್ಗೆ ಎಲ್ಲರಿಗೂ ವೆಲ್ಕಮ್ ಅಪ್ಪ, ಚೆನ್ನಾಗಿ. ಅದರಿಂದ ನಾವು ಕಳ್ಕೊಳೋದೇನಿದೆ ಹೇಳ್ರಿ, ನಮ್ಮ ಟೈಮನ್ನು ಒಂದು ತಿಂಗಳು 2 ತಿಂಗಳು ಸ್ವಲ್ಪ ಸ್ಟ್ರಗಲ್ ಆಗುತ್ತೆ. ಹೊಸ್ದಾಗಿ ರೂಢಿ ಆಗ್ಬೇಕಾದ್ರೆ ಎಲ್ರಿಗೂ ಕಷ್ಟನೇ ಅಲ್ಲ. ಆಮೇಲೆ ಅದೇ ಸೆಟ್ ಆಗ್ತಾ ಹೋಗುತ್ತೆ ಟೈಮ್. ನಾವೇ ಅನುಕೂಲವಾದ ಟೈಮ್ ನಾವೇ ಸೆಟ್ ಮಾಡ್ಕೊಂತ ಹೋಗ್ತೀವಿ. ಎಲ್ರು ಮಾಡಿ ಲೇಜಿ ಆಗಿರೋ ಬದಲು ಆಕ್ಟಿವ್ ಮಾಡುತ್ತೆ, ಮೈಂಡ್ ವರ್ಕ್ ಮಾಡುತ್ತೆ. ಇವತ್ತೇನ್ ಕಂಟೆಂಟ್ ಕೊಡೋಣ, ಏನ್ ಮಾಡೋಣ, ಏನು ಬೇಗ ಹೇಳೋದಾಗ್ಲಿ, ಬೇಗ ಕೆಲಸ ಮಾಡ್ಕೊಳ್ಳೋದಾಗ್ಲಿ ಎಲ್ಲ ಮಾಡ್ಕೊಂಡು ನೀಟಾಗಿರ್ಬೇಕು. ಯಾಕೆಂದ್ರೆ ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಂತ ಇದೀವಿ ಅಂತ ಅಂದಾಗ ನಮ್ಗೆ ಗೊತ್ತಿಲ್ದಿರೋ ಪ್ರಜ್ಞೆನೂ ಬರ್ತಾ ಹೋಗುತ್ತೆ. ಯಾಕೆಂದ್ರೆ ತಪ್ಪಾಗಿ ಏನನ್ನು ಹೇಳ್ಬಾರ್ದಲ್ವಾ, ಎಲ್ರಿಗೂ ಒಳ್ಳೆ ಮೆಸೇಜನ್ನೇ ಕೊಡ್ಬೇಕಲ್ಲ. ಹಂಗಾಗಿ ನಾವು ಕೂಡ ಕ್ಲೀನ್ ಆಗ್ತಾ ಹೋಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ರಿ, ಎಲ್ರೂ ಬನ್ರಿ. ಕೈಯಲ್ಲಿ ಆದಷ್ಟು ಸುಮ್ಮನೆ ಈಗ ಕೈಯಲ್ಲಿ ಫೋನ್ ಇರುತ್ತೆ, ಟೈಮ್ ವೇಸ್ಟ್ ಯಾಕೆ ಮಾಡ್ಕೊತೀರಾ ನೀವು? ಇದನ್ನ ಅರ್ನ್ ಮಾಡ್ಬೋದು ಅಂತಲೂ ಗೊತ್ತಾಗಿದೆ ಅಲ್ಲ, ಮಾಡಿ, ಏನು ತೊಂದರೆ ಇಲ್ಲ. ಎಲ್ರಿಗೂ ಆಲ್ ದ ಬೆಸ್ಟ್ ಅಪ್ಪ ಮಾಡೋರಿಗೆ ನನ್ನ ಕಡೆಯಿಂದ. ಇಷ್ಟ ಹೇಳ್ತಾ ನನ್ನ ಇದು ಯೂಟ್ಯೂಬ್ ಜರ್ನಿನ ಹೇಳಿದ್ದೀನಿ ಇವತ್ತೆಲ್ಲನ. ಬೋರಿಂಗ್ ಆಯ್ತಾ ನಿಮಗೆ? ನಾನು ಎಲ್ರಿಗೂ ಯೂಸ್ ಆಗಲಿ ಅಂತಲೇ ಈ ವಿಡಿಯೋ ಮಾಡಿದ್ದು. ನನ್ನ ಖುಷಿನ ನಿಮ್ಮ ಹತ್ರ ಹಂಚ್ಕೋಬೇಕು. ಬರೇ ನಾನು ಅಡುಗೆ ಒಂದೇ ಹಂಚ್ಕೊಂಡ್ರೆ ಹೆಂಗಾಗುತ್ತೆ? ನನಗೇನು ಬಂತು, ಎಲ್ಲನೂ ನಿಮ್ಮ ಹತ್ರನೇ ಇದೆ. ನನ್ನ ಲೈಫ್ ಸ್ಟೈಲು ಎಲ್ಲ ನೋಡಿದ್ದೀರಾ ನೀವು. ಯಾವುದನ್ನ ಇಲ್ಲಿ ಬಟ್ಟೆ ಕಟ್ ಮಾಡೋದೇನಿಲ್ಲ, ಎಲ್ಲ ಓಪನ್ ಆಗಿದೆ, ನೋಡ್ಕೊಳ್ಳಿ ಅಂತ ಉದ್ದೇಶಕ್ಕೋಸ್ಕರ ಇದೊಂದು ವಿಡಿಯೋ. ನಮ್ದು ಹ್ಯಾಪಿ ಲೈಫ್, ನಿಮ್ ಯೂಟ್ಯೂಬ್ ಜೊತೆ ನಮ್ದು ಹ್ಯಾಪಿ ಲೈಫ್
ಖುಷಿಯಾಗಿ ಕಾಲ ಕಳಿತಿದೀವಿ ಅಂತೂ ಇಂತೂ ಯೂಟ್ಯೂಬ್ ಏನ್ ಹೇಳ್ತೀವಲ್ಲ ಬ್ಯಾಕ್ ಸ್ಕ್ರೀನ್ ಹೆಂಗಿರ್ತೀವಿ ನಾವು ಬಿಫೋರ್ ಯೂಟ್ಯೂಬ್ ಹಿಂಗೆ ಇದ್ದಿದ್ದು, ಆಫ್ಟರ್ ಯೂಟ್ಯೂಬ್ ಹಿಂಗೆ ಇರೋದು. ಲೈಕ್ ನಾವು ಒಳ್ಳೆ ಎಕ್ಸ್ಪ್ಲೋರ್ ಮಾಡ್ತೀವಿ ಎಲ್ಲ ತರದ್ರಲ್ಲೂ. ಯಾವ್ದ್ರಲ್ಲೂ ನಮ್ಗೆ ಹಿಂಗಾಯ್ತು ಹಿಂಗಾಗಿಲ್ಲ ಅಂತ ಸಪ್ಪೆ ಹಾಕೊಂಡಿರೋದು ಆ ಥರ ಇಲ್ಲ. ಎಲ್ರಿಗೂ ಮಾಮೂಲಿ ಪ್ರತಿಯೊಬ್ಬನ ಲೈಫಲ್ಲೂ ದೊಡ್ಡವನ್ಗಾದ್ರು ಕಷ್ಟ, ಸಣ್ಣನ್ಗಾದ್ರು ಅವನದೇ ಆದ ಕಷ್ಟ ಅವ್ನಿಗೆ ಇದ್ದೇ ಇರುತ್ತೆ. ಎಲ್ರಿಗೂ ಇರುತ್ತೆ, ಸ್ಟ್ರಗಲೇ ಲೈಫು. ಯಾವುದು ಸ್ವಲ್ಪ ಕಷ್ಟಪಟ್ರೆ ಜೀವನ ಆಗೋದದು. ಆ ಜೀವನಕ್ಕೆ ಅರ್ಥ ಬರೋದೇ, ಜೀವನ ಅಂದ್ರೆ ಅರ್ಥ ಅಲ್ಲಿ ಏಳು ಬೀಳುಗಳನ್ನ ಕಂಡಾಗೆ ಅಲ್ವಾ. ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಅದನ್ನ ದಬ್ಕೊಂಡು ನಾವು ಒಳ್ಳೆ ರೀತಿಯಲ್ಲಿ ಸಾಗಿಸ್ಕೊಂಡು ಹೋಗೋದೇ ಜೀವನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.